ತುಮಕೂರು ನಗರವು ಇಂದು ಇನ್ನೊಂದು ಮಹತ್ವದ ಬೆಳವಣಿಗೆಯನ್ನ ಕಂಡು ಬಂದಿದೆ. ನೂತನವಾಗಿ ನಿರ್ಮಾಣಗೊಂಡ ಶ್ರೀ ದೇವರಾಜ ಅರಸು ಬಸ್ ನಿಲ್ದಾಣವನ್ನ ಇಂದು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಕೆಎಸ್ಆರ್ಟಿಸಿ ಅಧ್ಯಕ್ಷರಾದ ಗುಬ್ಬಿ ಶ್ರೀನಿವಾಸ್ ಅವರು ಉದ್ಘಾಟಿಸಿದರು. ಅಪ್ಪೆ ಹಿಂದೆ ಬರ್ರಿ, ಕ್ಯಾಮ್ರಾಮನ್ಗಳು ಹಿಂದಕ್ಕೆ ಬರ, ಹಿಂದಕ್ಕೆ ಹಂಗೆ. ಅಪ್ಪೆ ವಿಜಿ ಬಾರ ಒಂಚೂರು ಫೇಸ್ ಕಾಣಲ್ಲ. ವಿಜಿ ಬಾರೋ, ಮುಂದೆ ನೋಡ್ರಿ ಅಲ್ಲಿ ವಿಜಿ ಕ್ಯಾಮ್ರಾ ಅಡ್ಡ ಐತೆ ಮುಖಕ್ಕೆ. ಕಲ್ತಿರೋ ಕೆಲಸನೇ ಅದು. ಬಟ್ಟೆ ದೂರ ಇಕ್ಕಪ್ಪ, ಬಟ್ಟೆ ದೂರ. ಮೇಡಮ್ ಕೊಡಪ್ಪ, ಕಮಿಷನ್ ಕೊಡಕ್ಕೆ ಹೇಳೋ. ವಿಜಯ್ ಕ್ಯಾಮ್ರಾ ಹಿಂದೆ ನಿಮಗೆ ಕೊಡ್ತೀನಿ. ಇಲ್ಲ ಗೊತ್ತವ್ರು. ಕಮಿಷನ್ ಕೊಡ್ರಿ ರೇ, ಕಮಿಷನರಿ ಕೊಡಿ. ಆ ಕಡೆ ಕಮಿಷನರಿ ಕೊಡ್ರಿ. ಕೊಡ್ತಾರೆ ಮುಂದೆ ಬಾ, ನಾಲಿಗೆ ಹೊರಬಿಡ ಬರಪ್ಪ ಆಮೇಲೆ ಮುಂದಕ್ಕೆ. ಅಣ್ಣ ಅದೇ ಸ್ವಲ್ಪ ಸೈಡಿಗೆ ಇಟ್ಕೋ, ಇದನ್ನ ಆಡ್ತಿದ್ದು ಎತ್ಕೋ ಮುಂದಕ್ಕೆ ಹೋಗ್ಬಿಡಪ್ಪ. ನೋಡಿ ಬೇಡ, ಅಲ್ಲೋರಿ ಹೋಗೋಣ ಹಿಂದೆ. ಈ ಹೊಸ ಬಸ್ ನಿಲ್ದಾಣವು ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ನಿರ್ಮಾಣಗೊಂಡಿದ್ದು ತುಮಕೂರು ಜಿಲ್ಲೆಯ ಸಾರಿಗೆ ವ್ಯವಸ್ಥೆಯನ್ನು ಮತ್ತಷ್ಟು ಸುಧಾರಿಸಲು ಶಕ್ತಿಮಾನ್ ಆಗಿದೆ. ಈ ಹೊಸ ನಿಲ್ದಾಣವು ತುಮಕೂರು ಜಿಲ್ಲೆಯ ಜನತೆಗೆ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸುವುದರೊಂದಿಗೆ ಅವರ ಪ್ರಯಾಣದ ಅನುಭವವನ್ನು ಸುಗಮಗೊಳಿಸುತ್ತದೆ. ಆಧುನಿಕ ಸೌಲಭ್ಯಗಳು, ಹೊಸದಾದ ಪರಿಕರಗಳು ಹಾಗೂ ಸುಸಜ್ಜಿತ ವ್ಯವಸ್ಥೆಗಳು ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ನೀಡಲು ಸಿದ್ಧವಾಗಿದೆ. ನಗರದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಈ ಬಸ್ ನಿಲ್ದಾಣವು ಪ್ರಮುಖ ಹೆಜ್ಜೆಯಾಗಿದೆ. ನಗರಾಭಿವೃದ್ಧಿಯ ಜೊತೆಗೆ ಸಾರ್ವಜನಿಕರಿಗೆ ಅನುಕೂಲಕರವಾದ ಸಾರಿಗೆ ವ್ಯವಸ್ಥೆಯನ್ನು ಒದಗಿಸುವ ಗುರಿಯನ್ನ ಈ ಬಸ್ ನಿಲ್ದಾಣ ಸಾಧಿಸುತ್ತದೆ. ಇದು ನಗರದ ಜನತೆಗೆ ಹೆಚ್ಚಿನ ಅನುಕೂಲತೆಗಳನ್ನು ಒದಗಿಸುವ ಜೊತೆಗೆ ಆರ್ಥಿಕ ಬೆಳವಣಿಗೆಗೆ ಸಹಕಾರಿ ಆಗಲಿದೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಸಿಇಒ ಪ್ರಭು, ನಗರಸಭೆ ಆಯುಕ್ತ ಅಶ್ವಿಜ್ ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯ ಕೆಸಿ ವೇಣುಗೋಪಾಲ್ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಮುಂದೆ ಸ್ವಲ್ಪ ಸ್ಟ್ರೈಕ್ ಮಾಡ್ತೀವಿ, ನಾವು ಆಟೋ ಜಾಗ ಸಾಕಾಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಡ್ತೀವಿ. ಮಾಡಿಬೋದು, ಎಸ್ಟಿಮೇಟ್ ಮಾಡಿದ್ರೆ ಈ ಹಂತದಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಈ ಕಡೆಗೆ ಎಕ್ಸ್ಟೆಂಡ್ ಮಾಡ್ತೀವಿ, ಎಸ್ಟಿಮೇಟ್ ಮಾಡೋಕ್ಕೆ ಹೇಳಿದ್ವಿ, ಪ್ಲ್ಯಾನ್ ಮಾಡೋಕ್ಕೆ ಮಾಡ್ಕೊಡ್ತಾರೆ. ನೋಡೋಣ, ಆಟೋ ಚಾಲಕರು ಹೇಳ್ತಾರೆ ನಾವು ಮುಂಚೆ ಫಸ್ಟ್ ಬಸ್ ಸ್ಟಾಪ್ ಹೊಡಬೇಕಾದ್ರೆ ಮುಂಚೆನೇ ನಾವು ಕೇಳ್ಕೊಂಡಿದ್ದು, ನಮ್ಮ ರೈಟಾಗಿ ಆಟೋದಿಂದ ಮಾಡ್ಕೊಡ್ತೀನಿ ಅಂತ ಹೇಳಿದ್ದು. ಈಗ ನೋಡಿದ್ರೆ ಈ ಥರ ಮಾಡಿರೋಂಥ ಗೊತ್ತಿರಲಿಲ್ಲ. ಹೀಗಾಗಿ ಸಮಸ್ಯೆ ಉದ್ಭವ ಆಗಿದೆ. ಏನು ಪರಿಹಾರ ಒದಗಿಸಬೇಕು ಅದನ್ನು ಇಂಜಿನಿಯರ್ಗೆ ಪ್ಲ್ಯಾನ್ ಮಾಡ್ಕೊಂಡ್ರೆ ನಾವು ನೋಡಿ ಆಡಿಟ್ ಮಾಡ್ಬೋದು. ಅನ್ನೋದ್ರ ಬಗ್ಗೆ ಇರೋದ್ರಲ್ಲಿ ಈಗ ಅನುಕೂಲ ಒದಗಿಸ್ಕೊಡ್ತಕ್ಕಂಥದ್ದಕ್ಕೆ ಮಾಡ್ಬೋದು. ಹೊಸದಾಗಿ ಏನು ಮಾಡಲಿಕ್ಕೆ ಆಗಲ್ಲ. ನಾವು ಮುಂದೆಗಡೆ ಕೇಳ್ತಾರೆ, ಇದು ವೈದ್ಯಕೀಯ ಬಸ್ ಸ್ಟ್ಯಾಂಡ್ ಮುಂದೆಗಡೆ ಯಾವುದೋ ಹೆಸರು ಎಷ್ಟು ಚೆನ್ನಾಗಿರುತ್ತೆ, ಅದರಿಂದ ಅದರ ಸಾಧ್ಯತೆ ಕಡಿಮೆ. ಸೈಡಲ್ಲೆಲ್ಲರ ಅವಕಾಶ ಇದೆ ಮಾಡೋಕ್ಕೆ. ಆಲ್ರೆಡಿ ಮುಂದೆ ಆಟೋ ಪಾರ್ಕಿಂಗ್ ಬೋರ್ಡ್ ಐತೆ, ಅಲ್ಲೇನು ಆಟೋ ದಿವಸ ವ್ಯವಸ್ಥೆ ಇಲ್ಲ. ಯಾವಾಗಲೂ ಇತ್ತು, ಆಗಿದ್ದು ಬೋರ್ಡ್ ಇದ್ದಾಗ ಬಸ್ ಸ್ಟ್ಯಾಂಡ್ ಹೆಂಗಿತ್ತು, ಒಳ್ಳೆ ಬಸ್ ಸ್ಟ್ಯಾಂಡ್ ಇಡೀ ರಾಜ್ಯದಲ್ಲಿ ಇದೆ. ವೈದ್ಯಕೀಯ ಬಸ್ ಸ್ಟ್ಯಾಂಡ್ ಇತ್ತು, ಆ ಬಸ್ ಸ್ಟ್ಯಾಂಡ್ ಬಿಟ್ಟು ಮುಂದೆಗಡೆ ಆಟೋ ಬಂದರೆ ಎಷ್ಟು ಚೆನ್ನಾಗಿದೆ. ಒಂದು ಕಾಲಕ್ಕೆ ಏನು ಸೈಡಲ್ಲೇ ಮಾಡಬೇಕು. ಸೈಡಲ್ಲಿ ಇನ್ನೂ ಅಲ್ಲಿ ಜಾಗ ಇದೆ, ಆ ಜಾಗದಲ್ಲಿ ಅವರು ವ್ಯವಸ್ಥೆ ಮಾಡಿಕೊಂಡು ಎಸ್ಟಿಮೇಟ್ ಮಾಡೋಕ್ಕೆ ಹೇಳಿದ್ರು. ಇಂಜಿನಿಯರ್ ಪ್ಲ್ಯಾನ್ ಮಾಡ್ಕೊಂಡು ಆಮೇಲೆ ಸೆಪರೇಟ್ ಮಾಡಿಸ್ತಾರೆ.
ಸರ್, ತುಮಕೂರು ಜಿಲ್ಲಾಡಳಿತ ಇವತ್ತೇನು ಹಿಂದುಳಿದ ವರ್ಗದ ನಾಯಕ ದೇವರಾಜ್ ಅರಸರವರ ಹೆಸರಿನಲ್ಲಿ KSRTC ಬಸ್ ನಿಲ್ದಾಣ ಲೋಕಾರ್ಪಣೆ ಆಗ್ತಾ ಇದೆ. ಇಲ್ಲಿ ಹಿಂದುಳಿದ ವರ್ಗಗಳಿಗೆ ಮೋಸ ಮಾಡಿದೆ ಈ ಜಿಲ್ಲಾಡಳಿತ. ಆಟೋ ಓಡಿಸ್ತಕ್ಕಂಥ ಇಲ್ಲಿ ಯಾರೂ ಶ್ರೀಮಂತರಿಲ್ಲ ಸರ್, ಎಲ್ಲ ಶೋಷಿತ ವರ್ಗದವರಿದ್ದಾರೆ, ದಲಿತರು ಇದ್ದಾರೆ, ಬಡವರು ಇದ್ದಾರೆ, ಆಮೇಲೆ ನಿರುದ್ಯೋಗಿಗಳು, ವಿದ್ಯಾವಂತ ನಿರುದ್ಯೋಗಿಗಳು ಬದುಕು ಕಟ್ಕೊಳಕ್ಕೆ ಅಂತ ಆಟೋ ತಗೊಂಡು ಬರ್ತಾರೆ. ಆಟೋ ಸ್ಟ್ಯಾಂಡೇ ಇಲ್ಲಿಲ್ಲ ಅಂದರೆ ನಾವು ಆಟೋ ನಿಲ್ದಾಣದಲ್ಲಿ ಎಲ್ಲಿ ನಿಲ್ಲಿಸ್ಕೋಬೇಕು, ಬಾಡಿಗೆ ಎಲ್ಲಿ ಮಾಡ್ಬೇಕು ಹೇಳಿ ಸರ್. ಈಗ ಇಡೀ ರಾಜ್ಯದ ಉದ್ದಗಲಕ್ಕೂ ವಿದೇಶಿಗಳಿಂದ ಪ್ರಯಾಣಿಕರು ಬಂದ್ರೆ ಇಲ್ಲೇ ಇಳಿಯೋದು. ಅವ್ರನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗೋಕ್ಕೋ, ಅವ್ರು ಹೇಳಿ ಜಾಗಕ್ಕೆ ಕರ್ಕೊಂಡು ಹೋಗೋಕ್ಕೋ ಆಟೋದವ್ರು ಬೇಕೇ ಬೇಕು. ಜಿಲ್ಲಾಡಳಿತ ಆಗಲಿ ಅಥವಾ ಸರ್ಕಾರ ಆಗಲಿ ಅವ್ರಿಗೆ ನೀವು ಸಪ್ರೇಟ್ ವೆಹಿಕಲ್ ಮಾಡೋದು ಕೊಟ್ಟಿರೋದಿಲ್ಲ. ನಾವೇ ಅವ್ರ ಸರ್ವಿಸ್ ಕೊಡಬೇಕು. ನಮಗೆ ಅಲ್ಲಿ ಜಾಗ ಇಲ್ಲ ಅಂದರೆ ಮತ್ತೆ ಆಟೋದವ್ರನ್ನ ಹುಡುಕೊಂಡು ಆ ಜನ ಎಲ್ಲಿ ಹೋಗ್ತಾರೆ, ಆ ಜನಗಳಿಗೆ ಸರ್ವಿಸ್ ನಾವೆಲ್ಲಿಂದ ಕೊಡೋಕ್ಕಾಗುತ್ತೆ. ಇವಾಗ ಅಧ್ಯಕ್ಷ ಹತ್ರ ಮಾತಾಡಿದ್ರಿ KSRTC ಡಿಪಾರ್ಟ್ಮೆಂಟ್, ಏನು ಹೇಳಿದ್ರು ಅವರು? ಅವ್ರು ಏನು ಹೇಳಿದ್ರಿಲ್ಲ, ಇದು ಮೊದಲೇ ಪ್ಲಾನ್ ಮಾಡಬೇಕಾಯ್ತು, ನಮ್ಮ ಗಮನಕ್ಕೂ ಬಂದಿಲ್ಲ, ನೀವೇನು ಮಾಡ್ತಿದ್ರಿ ಅಂತ ಪಾಪ ಅವ್ರು ನಮ್ಮನ್ನೇ ಕೇಳಿದ್ರು. ಬಟ್ ಇಲ್ಲಿ ಸುಮಾರು ಜನ ಇದ್ರು, ನಾವೆಲ್ಲ ಬೆಂಗಳೂರಿನಲ್ಲೇ ಇರೋದೀಗ. ಹಂಗಾಗಿ ಯಾರೋ ಫೋನ್ ಮಾಡೋ ಹೊತ್ತಿಗೆ ಬಂದ್ವಿ. ಈ ಭಾಗದಲ್ಲಿ ಸ್ವಲ್ಪ ಏನಾರು ವಿಸ್ತರಣೆ ಮಾಡಿ ಕನಿಷ್ಠ ಒಂದು 50 ಆಟೋ ನಿಂತ್ಕೊಳ್ಳೋಕೆ ಪ್ಲಾನ್ ಮಾಡೋಣ ಅಂತ ಹೇಳೋಗಿದ್ದಾರೆ. ಸೋಮವಾರ ತಕ್ಕ ಟೈಮ್ ಕೊಡ್ರಿ ಅಂತ ಹೇಳಿದ್ರು. ನೀವು ಇದು ಗಮನಕ್ಕೇನು ತಂದಿಲ್ವಾ ಇಲ್ಲಿ ನಮಗೆ ಸ್ಟ್ಯಾಂಡ್? ನಾವು ಸ್ಟಾರ್ಟಿಂಗ್ ಅಲ್ಲೇ ಕೇಳಿದ್ವಿ ಹೊಡಿಬೇಕಾರೆ, ನಮಗೆ ಬೊಗಳ ಬಿಟ್ಟು ಇದೇನು ಗೊತ್ತಾ, ಹೈಟೆಕ್ ಆಟೋ ನಿಲ್ದಾಣ ಮಾಡ್ಕೊಡ್ತೀವಿ ರೀ, ಇಡೀ ರಾಜ್ಯದಲ್ಲೇ ಇಂಥ ಒಂದು ಬಸ್ ನಿಲ್ದಾಣ ಎಲ್ಲೂ ಇಲ್ಲ, ಇಂಥ ಬಸ್ ನಿಲ್ದಾಣದ ಮೇಲೆ ಮುಂದೆ ಒಂದು ಹೈಟೆಕ್ ಆಟೋ ನಿಲ್ದಾಣ ಮಾಡ್ಕೊಡ್ತೀವಿ ಅಂತ ಅವತ್ತಿದ್ದೆ ಎಲ್ಲ ಬೊಗಳ ಬಿಟ್ಟು ನಮಗೆ ಆ ಮಿನಿಸ್ಟ್ರುಗಳೆಲ್ಲ. ಆಮೇಲೆ ಬಂದ್ ಮಿನಿಸ್ಟ್ರುಗಳೆಲ್ಲ ಹೊರಗಡೆಯವರೇ, ಈಗಿರೋರು ನಮ್ಮವ್ರು ಇದ್ದಾರೆ ಆಯ್ತಾ, ಬಂದವರೆಲ್ಲ ಬೇರೆ ಬೇರೆಯವರೇ. ಇಲ್ಲಿ ಮಿನಿಸ್ಟ್ರುಗಳಿದ್ರು ಸರಿಯಾಗಿ ಹೇಳಿದ್ರು, ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಆಗುತ್ತೆ ಬಿಡ್ರಪ್ಪ ಅಂತ ಹೇಳಿದ್ರು. ನಮ್ಮ ಆಟೋ ಹುಡುಗರನ್ನ ಕೇಳೋ ಜನ ಮಾಡ್ತಾರೆ, ಉದ್ದಕ್ಕೆ ಜಾಗ ಐತೆ ಅಂತ ಹೇಳಿದ್ರು. ಇವ್ರು ಉದ್ದಕ್ಕೆ ಹಿಂಗೆ 3 ನಾಮ ಇರ್ತಾರೆ ಅಂತ ಗೊತ್ತಿರಲಿಲ್ಲ. ಇವಾಗ ಎಷ್ಟು ದಿವಸ ಕಾಲಾವಕಾಶ ಹೇಳಿದ್ದಾರೆ ಸರ್? ಸೋಮವಾರ ತನಕ ನೋಡ್ತೀವಿ ಸರ್. ಸೋಮವಾರದಕ್ಕೆ ನಮ್ಮ ಪರ್ಯಾಯ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ಆಟೋಗಳನ್ನ ಬಸ್ ಸ್ಟ್ಯಾಂಡ್ ಒಳಗಡೆ ನುಗ್ಗಿಸ್ತೀವಿ, ಬಸ್ ಸ್ಟ್ಯಾಂಡ್ ಒಳಗಡೆ ನುಗ್ಗಿಸ್ತೀವಿ. ಏನ್ರಿ ಎಲ್ಲ ಮಾಹಿತಿ ಕೊಡ್ತೀವಿ ಪಾಪ. ಇವಾಗ ನಾಳೆ ಈಗ ನಮ್ಮ ಆಟೋದವ್ರಿಗೆ ಏನು ಗೊತ್ತಿಲ್ಲ ಪಾಪ, ಅವೆಲ್ಲ ಅಲ್ಲಿದ್ದಾವೆ. ಅಲ್ಲಿ ಪಾಪ ಅವ್ರ ಬಾಡಿಗೆ, ಅಯ್ಯೋ ನಾನು ಎಲ್ಲೂ ಒಂಚೂರು ಪಾಸ್ ಆದ್ರೆ ಬೇರೆ ಬಾಡಿಗೆ ಹೋಗ್ತಾರೋ ಅಂತ ಅಷ್ಟು ಕಷ್ಟ ಇದೆ ಆಟೋದವ್ರು. ಅವ್ನು ಒಂದು ಬಾಡಿಗೆ ಸರ್ 1 ಅವರ್ ನಿಂತಿರ್ತಾನೆ ಸರ್. ಇಲ್ಲ ಇಲ್ಲಿ ಬಂದು ಬೀದಿ ಮೇಲೆ ಪಾಪ ಒಬ್ಬೊಬ್ಬರನ್ನ ಇಬ್ಬಿಬ್ಬರನ್ನ ಹಾಕೊಂಡು 10 ರೂಪಾಯಿ 20 ರೂಪಾಯಿ ಇಸ್ಕೊಂಡು ಹೋಗ್ತಾರೆ ಸರ್. ತುಮಕೂರಿನ ಪರಿಸ್ಥಿತಿ ಇಡೀ ರಾಜ್ಯದಲ್ಲಿ ಯಾವುದೂ ಇಲ್ಲ. ನೀವು ತುಮಕೂರು ಬಿಟ್ಟು ತುಮಕೂರು ಜಿಲ್ಲೆ ಬಿಟ್ಟು ಬೇರೆ ಯಾವುದೇ ಜಿಲ್ಲೆಗೆ ಹೋಗಿ ಸರ್, ಹೈಟೆಕ್ ಆಟೋ ನಿಲ್ದಾಣಗಳು ಸರ್. ಆಟೋದವ್ರಿಗೆ ನಿಂತ್ಕೊಳಕ್ ನೆರಳು, ಕುತ್ಕೊಳಕ್ ಜಾಗ, ಕುಡಿಯಕ್ ನೀರು. ಅವಾಗಲೇ ಒಂದು ವಿಷಯ ಕೇಳ್ಪಟ್ಟು ಯಾರು 30 ರೂಪಾಯಿ ಫೈನ್ ಹಾಕಿದ್ದಾರೆ ಅಂತ ಹೇಳಿ ಹುಡುಗ ಹನುಮಂತ ಅಂತ ಸರ್. ಸರ್ ಇಲ್ಲ ನೋಡಿ ಸರ್, ಸರ್ ಇವನು ಪಾಪ ಇವನು ಹಾಕೊಂಡಿರೋ ಶರ್ಟನ್ನು ಯಾರೋ ಬೇರೆ ಕೊಟ್ಟಿರೋ ಸರ್. ಇವನಿಗೆ ಶರ್ಟ್ ತಾಣ ಶಕ್ತಿನೇ ಇಲ್ಲ. 30,000 ರೂಪಾಯಿ ಫೈನ್ ತಂದನಪ್ಪ ಜೆರಾಕ್ಸ್. 30,000 ರೂಪಾಯಿ ಫೈನ್ ಹಾಕಿದ್ದಾರೆ ಸರ್. CC ಕ್ಯಾಮ್ರಾ ಹಾಕೋದಲ್ಲಿ ಇವನ್ನೆಲ್ಲಾರು ಒಂದು ಸೀಟಿಗೆ ನಿಲ್ಸಿರ್ ಸಾಕು, 500 ರೂಪಾಯಿ ಫೈನ್ ಸರ್. ಅಲ್ಲಿ ಬಾಡಿಗೆ 30 ರೂಪಾಯಿ ಫೈನ್, 500 ರೂಪಾಯಿ.